ಏ ಬಂದ್ಬಿಟ್ಟೆ. ಬಾರೋ ಅಪರೂಪದ ಮುಳ್ಳಂದಿ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನ್ಯೂ ಸೀರೀಸ್ ಬೈ ಮಾಡರ್ನ್ ಬಾನುಲಿ. ಅದೇನಂದ್ರೆ ಫಿಲ್ಮಿ ಬಾನುಲಿ. ಈ ಸೀರೀಸ್ ಅಲ್ಲಿ ನಿಮ್ಗೆ ಅಪ್ಕಮಿಂಗ್ ಕನ್ನಡ ಮೂವೀಸ್ ನ ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀವಿ. ಇದು ಸ್ಟುಡಿಯೋ ನೋಡ್ತಿದ್ರಲ್ವಾ, ಇದೆಲ್ಲ ನಮ್ಮ ಎಡಿಟರ್ ಭಾವ ಬಹಳ ಕಷ್ಟಪಟ್ಟು ಮಾಡಿದ್ದಾನೆ. ಹಾಗೆ ನಮ್ಮ ಡೈರೆಕ್ಟರ್ ಕೂಡ ಸ್ವಲ್ಪ ಪ್ರೆಷರ್ ಆಗ್ತಿದ್ದ, ಅದಕ್ಕಾಗಿ ಫಿಲ್ಮ್ ಸೀರೀಸ್ ನ ವಾಪಸ್ ತಗೊಂಡು ಬಂದಿದ್ದೀವಿ. ಇವತ್ತಿಂದು ಫಸ್ಟ್ ಫಿಲ್ಮಿ ಬಾನುಲಿ ಎಪಿಸೋಡ್ ಟಾಪಿಕ್ ಏನಂದ್ರೆ ಉಪೇಂದ್ರ ಅವರ ಮೋಸ್ಟ್ ಆಂಟಿಸಿಪೇಟೆಡ್ ಮೂವಿ ನಿನ್ನಕ್ಕಿಂತ ನಂದು ದೊಡ್ಡದು, ಅವನಿಗಿಂತ ನಿಂದು ಚಿಕ್ಕದು. ಯಾವ್ದು ಗೊತ್ತಾಯ್ತಲ್ವಾ? ಮೂವಿ UI. ಉಪೇಂದ್ರ ಅವರೇ ಹಿಂಗೆ ಏನೇನೋ ತಲೆಯಲ್ಲಿ ಹಾಕಿ ಆಮೇಲೆ ಹಿಂಗೆಲ್ಲ ಯೋಚನೆ ಮಾಡಬಾರ್ದು ತಮ್ಮ ಅಂತ ಹೇಳಿ ಯೋಚನೆ ಮಾಡಿದ್ರೆ ನೀನು ಚೀಪು ಅಂತ ಹೇಳಿ ಹೇಳ್ಬಿಡ್ತಾರೆ. ಆಲ್ರೆಡಿ ಅದಕ್ಕೆ ರಿಲೇಟ್ ಆಗಿರೋ ಚೀಪ್ ಸಾಂಗ್ ಕೂಡ ಬಿಟ್ಟಿದ್ದಾರೆ. ಈ ಮೂವಿ UI ಆಲ್ರೆಡಿ ಟೀಸರ್ ಅಂತೂ ರಿಲೀಸ್ ಆಗಿದೆ. ಟೀಸರ್ ನೋಡ್ಬಿಟ್ರೆ ನಾವು ಇರೋ ವರ್ಲ್ಡ್ ಅಲ್ಲಿರೋ ವರ್ಲ್ಡ್ಗೆ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಇದೆ ಅಂತೇಳಿ ಅನ್ಸುತ್ತೆ. ಸ್ವಲ್ಪ IQ ಕಮ್ಮಿ ಇದ್ರೂ ಟೀಸರ್ ಮಾತ್ರ ತಲೆಗೆ ಹೋಗಲ್ಲ. ತಿಮ್ಮ ಹಂಗಲ್ಲ, ತಿಮ್ಮ ಇಸ್ ಅ ಜೀನಿಯಸ್. ಎಲ್ಲ ಅನಲೈಸ್ ಮಾಡಿ ಸ್ಟೋರಿ ಏನು ಅಂತ ನಿಮ್ಗೆ ಹೇಳೋಕೆ ಬಂದಿದ್ದೀನಿ. ಇಷ್ಟೆಲ್ಲ ಕಷ್ಟಪಟ್ಟನೆ ಸಬ್ಸ್ಕ್ರೈಬ್ ಮಾತ್ರ ಮಾಡ್ಲೇಬೇಕು. ನಮ್ಮ ಡೈರೆಕ್ಟರ್ ಭಾವ ಹೇಳ್ತಾನೆ ಸಬ್ಸ್ಕ್ರೈಬ್ ಮಾಡ್ಸು ಅಂತೇಳಿ. ಸಬ್ಸ್ಕ್ರೈಬ್ ಮಾಡ್ಬೇಕಾ? ಸಬ್ಸ್ಕ್ರೈಬ್ ಮಾಡಿ, ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ. ಹಾ, ಈಗ ಸ್ಟಾರ್ಟ್ ಮಾಡುವ. ನೋಡ್ರಪ್ಪ, ಉಪೇಂದ್ರ ಅವ್ರ ಮೂವಿ ಎಲ್ರು ನೋಡಿದೀರಾ ಅಂದ್ರೆ ಒಂದಂತೂ ಗೊತ್ತಿದೆ, ಈಗೇನ್ ನಡೀತಿದೆ ಸಮಾಜದಲ್ಲಿ ಅದನ್ನೇ ತಗೊಂಡು ಅವರು ಮೂವಿ ಮಾಡೋದು. ಅವತ್ತಿನ ಏನ್ ಕೇಳಿದೆ ಹೇಳು, ಲವ್ ಮಾಡ್ತೀಯ ಅಂತಾನೆ ನೀ ಕೇಳಿದ್ದು. ಅವತ್ತೇ ಕೇಳ್ಬೋದಾಯ್ತಲ್ಲ ಮದ್ವೆ ಆಗ್ತೀಯ ಅಂತ. ಅವತ್ತೇ ನಾನು ಹೇಳ್ತಿದ್ದೆ ಮದ್ವೆ ಆಗಲ್ಲ ಅಂತ. ಅದೇ ಅವ್ರದ್ದು ಸಿಗ್ನೇಚರ್ ಕಾನ್ಸೆಪ್ಟ್. ಅದನ್ನೇ ಈ ಟೀಸರ್ ಏನಾದ್ರು ನೀವು ನೋಡಿದಿದ್ರೆ ನಿಮ್ಗಂತೂ ಕ್ಲಿಯರ್ ಆಗಿ ಕಾಣಿಸಿರುತ್ತೆ. ಟೀಸರ್ ಸ್ಟಾರ್ಟಿಂಗ್ ಅಲ್ಲೇ ಒಂದಾನೊಂದು ಕಾಲದಲ್ಲಿ ಇರೋ ಒಬ್ಬ ಪುರುಷ ಮತ್ತೆ ಮಹಿಳೆಯನ್ನ ನೋಡ್ತೀರಾ. ಅವ್ರು ಗೋವಾ ಫಾರಿನರ್ ಅಲ್ಲ, ಬೀಚ್ ತಿರುಗಕ್ ಬಂದಾರೆ ಡ್ರೆಸ್ ಹಾಕೊಂಡು ಅಂತೇಳಿ ಅನ್ಕೋಬಿಡಿ. ಗೋವಾ ಫಾರಿನರ್ ಅಲ್ಲ, ಅದು ಆಡಮ್ ಮತ್ತೆ ಈವ್. ಧಾರ್ಮಿಕ ಗ್ರಂಥಗಳ ಪ್ರಕಾರ ಇವರಿಂದನೇ ಮನುಷ್ಯ ಕುಲ ಸ್ಟಾರ್ಟ್ ಆಗಿರತ್ತೆ. ಅವ್ರು ಮಾಡೋ ಒಂದು ತಪ್ಪಿಂದ ಇಡೀ ಮಾನವ ಜಾತಿ ಸೃಷ್ಟಿ ಆಗತ್ತೆ ಮತ್ತೆ ಪ್ರಾರಂಭವಾಗತ್ತೆ. ಅವಾಗ ನಾವಂತೂ ಇರ್ಲಿಲ್ಲ. ನನ್ನ ಅಜ್ಜಿ ಕೇಳಿದೆ, ಅವಳಿಗೂ ಗೊತ್ತಿಲ್ಲ ಅಂತೆ. ಅದಕ್ಕಾಗೆ ಏನ್ ಬರ್ದಾರೆ ಅದನ್ನೇ ನಂಬ್ಕೊಂಡು ಹೋಗ್ಬೇಕು. ಗೊತ್ತಾಯ್ತಾ? ಬರೀ ಇಂಥದೆಯಾ? ಅದೇ ಈಗ ಇವರನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂದ್ರೆ ಒಂದು ಮಿಸ್ಟೇಕ್ ಇಂದ ಮಾನವ ಕುಲ ಪ್ರಾರಂಭವಾಯ್ತು, ಹಾಗೆ ಮಿಸ್ಟೇಕ್ ಇಂದಾನೇ ಮಾನವ ಕುಲ ಕೂಡ ಎಂಡ್ ಆಗತ್ತೆ ಅಂತೇಳಿ ತೋರಿಸಬಹುದು ಈ ಮೂವಿಯಲ್ಲಿ ಅಂತೇಳಿ ಕಾಣಿಸುತ್ತೆ. ಅದು ಮುಂದ್ಗಡೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗ್ತಾ ಹೋಗತ್ತೆ. ಮತ್ತೆ ಈ ಟೀಸರ್ ನೋಡಿದ್ಮೇಲೆ ಇಲ್ಲಿ ಕಾಣಿಸೋ ಜಗತ್ತು ನಮ್ ಜಗತ್ತರ ಇಲ್ಲ. ಅಂದ್ರೆ ಸ್ವಲ್ಪ ಸಿಮಿಲಾರಿಟಿ ಉಂಟು. ಅಂದ್ರೆ ಪೊಲ್ಯೂಷನ್, ಕಾರ್ಖಾನೆಯಿಂದ ಬರೋ ಎಲ್ಲ ಪೊಲ್ಯೂಷನ್ ಎಲ್ಲ ನದಿಗೆ ಹೋಗೋದು, ಹೊಗೆ, ಅದಾದ್ಮೇಲೆ ಕೋಮು ಗಲಭೆ ಅದೆಲ್ಲ ತೋರಿಸಿದ್ದಾರೆ. ಅಂದ್ರೆ ಸ್ವಲ್ಪ ರಿಲೇಟ್ ಮಾಡಿದ್ದಾರೆ. ಆದ್ರೆ ಇದೊಂದು ಫಿಕ್ಷನಲ್ ವರ್ಲ್ಡ್ ಅಂತಾನು ಹೇಳಿದ್ದಾರೆ. ಈಗ ಹೇಗೆ ಎಲ್ಲ ದೇಶ ರಾಜ್ಯ ಅಂತ ಹೇಳಿ ಸಪರೇಟ್ ಆಗಿದೆ, ಆ ರೀತಿ ಈ ಜಗತ್ತಲ್ಲಿ ಇಲ್ಲ ಅಂತೇಳಿ ಅನ್ಸತ್ತೆ. ಈಗ ಹೆಂಗೆ ಬೆಂಗಳೂರಲ್ಲಿ ಎಲ್ಲ ರಾಜ್ಯದವರೆಲ್ಲ ಇದಾರಲ್ಲ, ಹಂಗೆ ಈ ವರ್ಲ್ಡ್ ಅಲ್ಲೂ ಎಲ್ಲ ಕಂಟ್ರಿಯವರು ಫ್ರೀ ಆಗಿದ್ದಾರೆ. ಗ್ಲೋಬಲ್ ಸೊಸೈಟಿ ಅಂತ ಹೇಳಿ ಹೇಳ್ಬೋದು. ಈಗ ಯಾವುದೇ ಒಂದು ಸೊಸೈಟಿನ ನಡ್ಸ್ಕೊಂಡು ಹೋಗ್ಬೇಕು ಅಂದ್ರೆ ಅದನ್ನ ನಡ್ಸೋರ್ ಬೇಕು, ಹೌದಲ್ವಾ? ಹಂಗೆ ವಿಡಿಯೋ ನೋಡ್ತಿದ್ರಲ್ಲ, ಸಬ್ಸ್ಕ್ರೈಬ್ ಮಾಡ್ರ. 30 ವಿಡಿಯೋ ಆಯ್ತು ಮಾರ. ವಿಡಿಯೋ ಸ್ಟಾಪ್ ಮಾಡ್ತ ಅಂತ ಹೇಳಿ ಹೇಳ್ತಾ ನಮ್ ಡೈರೆಕ್ಟರ್ ಸಾಯಲಿ, ಸಂಬಳ ಕೊಡುದಿಲ್ಲ ಅಂತ ಮಾರ. ಸಬ್ಸ್ಕ್ರೈಬ್ ಮಾಡ್ರ, ಮತ್ತೆ ಬರ್ಬೇಕಲ್ಲ, ನಾನು ಹಂಗೆ ಕಂಟಿನ್ಯೂ ಮಾಡ್ಬೇಕಲ್ಲ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್. ಈಗ ಟೀಸರ್ ಬಗ್ಗೆ ಹೇಳ್ತಾ ಹೋಗುವ ಕರೆಕ್ಟ್ ಆಗಿ. ಇಲ್ಲೂ ಕೂಡ ಸೊಸೈಟಿನ ಕಂಟ್ರೋಲ್ ಮಾಡೋ ಜನ ಕಾಣಿಸ್ತಾರೆ. ಫಸ್ಟ್ ಒಬ್ಬ ರೂಲರ್. ಕಾಂತಾರ ಮೂವಿಯಲ್ಲಿ ಅಚ್ಯುತಣ್ಣ ನೋಡಿದ್ರಲ್ಲ, ಅದರಲ್ಲಿ 2 ಮುಖ ಇತ್ತು. ಹಾಗೆ ಇದ್ರಲ್ಲೂ 2 ಮುಖ ಕಾಣಿಸ್ತದೆ. ಒಂದು ಜನರ ಮುಂದೆ ಲೀಡರ್ ಆಗಿ ಅವ್ರನ್ನ ನೋಡ್ಲಿಕ್ಕೆ ಜನ ನಿಂತ್ಕೊಂಡಿದ್ದಾರೆ ಅಂತೇಳಿ ಅನ್ಸುತ್ತೆ. ಫುಲ್ ವೈಟ್ ಅಂಡ್ ವೈಟ್ ಆಗಿ ಇದಾರೆ ಅಚ್ಯುತಣ್ಣ. ಮತ್ತೊಂದು 2ನೇ ಮುಖ ಏನಂದ್ರೆ ಫುಲ್ ಡಾರ್ಕ್. ಅವ್ರ ವಿರುದ್ಧ ಏನಾದ್ರು ಹೇಳಿಬಿಟ್ರೆ ಜೈಲಿಗೆ ಹಾಕುತ್ತಾರೆ ಇದೆ. ಜೈಲಲ್ಲೆಲ್ಲ ಜನರನ್ನೇ ತುಂಬಿಸ್ಬಿಟ್ಟಿದ್ದಾರೆ. 1-2 ಶಾರ್ಟ್ ಅಲ್ಲೆಲ್ಲ ಅದು ಕಾಣಿಸುತ್ತೆ. ಹಂಗೆ ರೂಲರ್ ಆದ್ಮೇಲೆ ಮೇಂಟೈನ್ ಮಾಡೋಕೆ ಒಂದ್ ಆರ್ಮಿ ಮತ್ತೆ ಜನ ತಲೆ ಮಾಡೋಕೆ ಒಂದದು ಮೀಡಿಯಾ ಇರ್ಲೇಬೇಕಲ್ಲ. ಅಂದ್ರೆ ನ್ಯೂಸ್, ಹೌದಲ್ವಾ? ಅದ್ನು ಇವ್ರ ಕೆಳಗಡೆನೆ ಇಟ್ಕೊಂಡಿದ್ದಾರೆ ಅಂತೇಳಿ ಅನ್ಸತ್ತೆ ಅಚ್ಯುತಣ್ಣ. ಈಗೆಲ್ಲ ನಡೀತುಂಟಲ್ಲ ಪೊಲಿಟಿಕಲ್ ಪಾರ್ಟಿ ಎಲ್ಲ ಹೆಂಗೆ ಕುಣಿಸ್ತದೆ ಎಲ್ಲ ನ್ಯೂಸ್ಗೆ, ಹಂಗೆ ಇದ್ರಲ್ಲೂ ಕುಣಿಸೋದು ಆತರ ಎಲ್ಲ ಉಂಟು ಅಂತ ಹೇಳಿ ಅನ್ಸತ್ತೆ. ಹಂಗೆ ಸಮಾಜದಲ್ಲಿ ಅನ್ಯಾಯ ಆದವರಿಗೆ ಅನ್ಯಾಯ ಆಗ್ತಾನೆ ಇರುತ್ತೆ. ಅದೇ ತರ ಈ ಜಗತ್ತಲ್ಲೂ ಅನ್ಯಾಯ ಬಹಳ ನಡೀತದೆ. ಕಾಮನ್ ಮ್ಯಾನ್ ಮೇಲಂತೂ ಕೇಳೋದಲ್ಲ, ಜೀವ ಬಿಡೋದು. ಮತ್ತೆ ಹಂಗೆ ಹೇಳ್ತಾ ಉಪ್ಪಿ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಲ್ಲ. ಉಪ್ಪಿ ಕ್ಯಾರೆಕ್ಟರ್ ಇಲ್ಲಿ ಸತ್ಯ ಅಂತೇಳಿ ಅನ್ಸುತ್ತೆ. ಸತ್ಯ ಹೆಸರುಂಟು ಉಪ್ಪಿ ಕ್ಯಾರೆಕ್ಟರ್ಗೆ. ಒಂದು ಶಾರ್ಟ್ ಅಲ್ಲಿ ಒಂದು ಗೋಡೆ ಮೇಲೆ ಪೂರ್ತಿ ಸತ್ಯ 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 ಇಸ್ ಐ ಲವ್ ಯು, ಸತ್ಯ ಲವ್ ಯು ಅಂತೇಳಿ ಎಲ್ಲ ಉಂಟು.
ಸೊ ಸತ್ಯ ಒಬ್ಬ ಕಾಮನ್ ಮ್ಯಾನ್ ಅಂತ ಹೇಳಿ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಅನ್ಸತ್ತೆ. ಅದಾದ್ಮೇಲೆ ಅವನಿಗೇನು ಅನ್ಯಾಯ ಆಗ್ತದೆ, ಅದ್ರ ವಿರುದ್ಧ ಅಚ್ಯುತಣ್ಣನ ವಿರುದ್ಧ, ಆ ಅನ್ಯಾಯದ ವಿರುದ್ಧ ವಿರೋಧ ಮಾಡ್ತಾನೆ. ಅದಕ್ಕೆ ಅವನಿಗೆ ಜೈಲಿಗೆ ಹಾಕ್ಬಿಡ್ತಾನೆ ಅಚ್ಯುತಣ್ಣ ಅಂತ ಹೇಳಿ ಹೇಳ್ಬೋದು. ಈಗ ಜೈಲಲ್ಲಿ ಸತ್ಯ ಸಿಕ್ಕಾಕೊಂಡಿದ್ದಾನೆ ಅಂತ ಹೇಳಿ ಹೇಳ್ಬೋದು. ಹಂಗೆಯ ಇಲ್ಲಿ ರವಿಶಂಕರ್ ಕೂಡ ಕಾಣಿಸ್ಕೊಳ್ತಾರೆ. ಒಂಥರ ಅಚ್ಯುತಣ್ಣಂದು ಸೇನಾಧಿಪತಿ ಇದ್ದಂಗೆ. ಕೋಮು ಗಲಭೆ ಎಲ್ಲ ಮಾಡಿಸೋ ಪ್ಲಾನ್ ಇವ್ರದ್ದು. ಮಿಲಿಟರಿ ಕಂಟ್ರೋಲು ರವಿಶಂಕರ್ ಕೆಳಗಡೆ ಇದೆ ಅಂತ ಹೇಳಿ ಅನ್ಸ್ಬೋದು. ಹಾಗೆ ನೀವು ಹೇಳ್ಬೋದು, ಇದೆಲ್ಲ ಅನ್ಯಾಯ ಜನರಿಗೆ ಕಾಣಿಸೋದಿಲ್ವಾ? ಕಾಣಿಸೋದು ಹೆಂಗೆ ಹೇಳಿ? ಮೀಡಿಯಾದಿಂದ. ಈ ಮೀಡಿಯಾ ಮೇಂಟೈನ್ ಮಾಡ್ತಾ ಇರೋದು ಯಾವುದು? ನಮ್ಮ ಕಿಲ ಕಿಲ ಸಾಧು ಅವರು. ಇವನಿಗೂ ವಿಷಯ ಗೊತ್ತಾಗೋಯ್ತಾ? ನಾನಿಲ್ಲಿರ್ಬಾರ್ದು. ಒಂದ್ ಶಾರ್ಟ್ ಅಲ್ಲಿ ಫಾರಿನ್ ಮೂವಿ ಜೋಕರ್ ತರ ಮೇಕಪ್ ಮಾಡ್ಕೊಂಡು ಟೇಬಲ್ ಮೇಲೆ ಕುತ್ಕೊಂಡು ಸುಳ್ಳೆ ಪಳ್ಳೆ ಬೆಂಕಿ ಹಚ್ಚೋ ನ್ಯೂಸ್ ತಗೊಂಡು ಪೆಟ್ರೋಲ್ ತಗೊಂಡು ಕುತ್ಕೊಂಡಿರ್ತಾರೆ. ಅಂದ್ರೆ ಇದರಿಂದ ಅಂತೂ ಕ್ಲಿಯರು ಮೀಡಿಯಾ ಮೇಲೆ ಒಂದು ಬೋಲ್ಡ್ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಅನ್ನೋದು ಉಪ್ಪಿ ಅವರು. ನಡೆಯೋದೇ ಒಂದು, ಮೀಡಿಯಾ ತೋರಿಸೋದೇ ಒಂದು ಅಂತ ಹೇಳಿ ಅನ್ಸ್ತದೆ. ಆದ್ರೆ ತಿಮ್ಮ ಮಾತ್ರ ಕೊಡೋ ನ್ಯೂಸ್ 100% ಒರಿಜಿನಲ್, 100% ಗ್ಯಾರಂಟಿ. ಆಯ್ತಾ? ಅದಾದ್ಮೇಲೆ ಮತ್ತೊಂದು ಶಾರ್ಟ್ ಅಲ್ಲಿ ಉಪ್ಪಿ ಒಂದು ಕುದುರೆ ತರ ಕಾಣಿಸೋ ಪ್ರಾಣಿ ಮೇಲೆ ಬರೋದು ನೋಡ್ತೀವಿ. ಅದೊಂಥರ ಸತ್ಯ ಅನ್ಯಾಯ ಸಹಿಸ್ಕೊಂಡು ಕಲ್ಕಿ ಅವತಾರ ತಾಳಿದ್ದ ರೂಪ ಅಂತ ಹೇಳ್ಬೋದು. ಗೊತ್ತಿದೆಯಲ್ವಾ? ಕಲ್ಕಿ ವಿಷ್ಣುವಿನ ಕೊನೆಯ ಅವತಾರ. ಕಲಿಯುಗದಲ್ಲಿ ಮೋಸ, ವಂಚನೆ, ಅಪರಾಧ ಎಲ್ಲ ಜಾಸ್ತಿ ಆದಾಗ ವಿಷ್ಣು ಕಲ್ಕಿ ಅವತಾರದಲ್ಲಿ ಬಂದು ಯುಗನೇ ಅಂತ್ಯ ಮಾಡ್ತಾರೆ. ಈ ಕತೆ ಎಲ್ರು ಕೇಳಿರ್ತೀರ, ಹೌದಲ್ವಾ? ಅದನ್ನೇ ಇಲ್ಲಿ ತೋರಿಸೋ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿ ಅನ್ಸುತ್ತೆ. ಅಚ್ಯುತಣ್ಣಂದು ಈ ಫಿಕ್ಷನಲ್ ವರ್ಲ್ಡ್ ಅಲ್ಲಿ ಜನಸಾಮಾನ್ಯರಿಗೆ ಆಗೋ ಅನ್ಯಾಯ ಎಲ್ಲ ನೋಡಿ ಜಗತ್ತನ್ನೇ ಅದರಿಂದ ಮುಕ್ತಿಗೊಳಿಸಬಹುದು ನಮ್ಮ ಉಪೇಂದ್ರ. ಹಾಗೆ ಮೂವಿ ಅಂದಮೇಲೆ ಒಂದು ಲವ್ ಸ್ಟೋರಿ ಇದ್ದೇ ಇರ್ತದೆ, ಅದು ಕೂಡ ನೋಡ್ಬೋದು. ಹಾಗೆ ಸನ್ನಿ ಲಿಯೋನಿ ಕೂಡ ಇದ್ದಾರೆ. ಅವಳಿದ್ದಾಳೆ ಅಂದ್ರೆ ನಮ್ಮ ಮೇಘೆ ಮಂಜ ಫಸ್ಟ್ ಇರ್ತದೆ ಥಿಯೇಟರ್ ಅಲ್ಲಿ, ಗೊತ್ತಲ್ಲ? ಕ್ಯಾರೆಕ್ಟರ್ಸ್ ನೋಡಿದ್ರೆ ಕಾಮಿಡಿ ಎಲಿಮೆಂಟ್ಸ್ ಜೊತೆಗೆ ಒಂದು ಸೀರಿಯಸ್ ರಿಯಾಲಿಟಿಯನ್ನ ನಮ್ಗೆ ತೋರಿಸೋ ಕೆಪಾಸಿಟಿ ಉಪ್ಪಿ ಹತ್ರ ಉಂಟು ಅಂತ ಎಲ್ರಿಗೂ ಗೊತ್ತು. ಅದಕ್ಕೆ ಮೂವಿ ನೇಮ್ ಯುವ ಇದೆ. ಮಾನವ ಕುಲದ ಅಂತ್ಯ ಟೆಕ್ನಾಲಜಿಯಿಂದ ಅಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಇಂದ ಅಲ್ಲ, ಯು ಅಂಡ್ ಐ ಇಂದ. ಅಂದ್ರೆ ನನ್ನಿಂದ, ನಿಮ್ಮಿಂದ, ನಮ್ಮ ಎಲ್ಲರಿಂದ ನಾವೇ ನಮ್ಮ ವಿನಾಶಕ್ಕೆ ಕಾರಣವಾಗ್ಬೋದು ಅಂತ ಹೇಳ್ಬೋದು. ಜಾಸ್ತಿ ಸೀರಿಯಸ್ ಆಗ್ಬಿಡಿ, ತಿಮ್ಮ ಅಂತೂ ಸರಿಯಾಗಿರ್ತಾ, ನೀವು ನಿಮ್ ನೋಡ್ಕೊಳ್ಳಿ. ಆವಾಗ ಹೇಳಿದೆ ಸಬ್ಸ್ಕ್ರೈಬ್ ಮಾಡಿ ಅಂತ, ಇನ್ನೂ ಮಾಡಿಲ್ಲ. ಎಂತದ ಮರ, ಲೈಕ್ ಕೂಡ ಮಾಡುವಂಗೆ. ಅದೇನೋ ಒಂದು ಸೀಕ್ರೆಟ್ ಉಂಟು, ಪ್ರೇಮಲೋಕ 2 ಸ್ಕ್ರಿಪ್ಟ್ ಬರ್ತುಂಟು. ಫಸ್ಟ್ ನಾನೇ ಹೇಳ್ದೆ ನಿಮ್ಗೆ, 25 ಸಾಂಗ್ ಹಾಕೊಂಡು ಮೂವಿ ಮಾಡ್ಯಾರಂತೆ. ನಿಮ್ಗೆ ಅದ್ರ ಬಗ್ಗೆ ಗೊತ್ತಾಗ್ಬೇಕಲ್ಲ, ಸಬ್ಸ್ಕ್ರೈಬ್ ಮಾಡಿ ಮರ್ರೆ. ಮತ್ ಬರ್ತೀನಾ? ಇದ್ ನೀನು ನಾನು ನಂದು ದೊಡ್ಡದು ಎಲ್ಲ ಹೇಳ್ತಾ ತಲೆನೋವು ಬಂದೈತು ಮರ. ಚಾ ಕೊಡ್ಕ ಬರ್ತೆ. ನಗನಗತಾನಲಿ ಮಾಡರ್ನ್ ಬಾನಲಿ. ಎಡಿಟರ್ ಬಾವ ಬರ್ತೀನ ಚಾ ಕೊಡ. ಆಯ್ತಾ ಮರ, ಕಟ್ ಮಾಡ ಮರ.